ರಿಲೀಫ್ ಮಾಡೋಕ್ಕೆ ನರ ಇರಬೇಕು. ಇಂಥ ದುಡ್ಡಲ್ಲಿ ನರ ಇಲ್ಲ. Hey everyone, this is Tejas DS and welcome to my first vlogging video ever. I am doing this for more than a content purpose. Okay, not just for content but ನಂಗೆ ಡಾಕ್ಯುಮೆಂಟ್ ಮಾಡೋಕ್ಕೆ ಇಷ್ಟ. See, I really love to document my life. This is for my both future and past self. This is a proof video that we have achieved our dream lifting 200 kg deadlift. Okay, ಈ ವಿಡಿಯೋದಲ್ಲಿ 200 kg deadlift attempt ಮಾಡ್ತಿದ್ದೀನಿ. As a 19-year-old and a vegetarian guy, I'm going to attempt a 200 kg deadlift. Last 27th August, I did 180 kg for singles. Okay, 180 kg single-ಗೆ deadlift ಮಾಡಿದೆ and today I'm going to pull 200 kg. 4 to 5 days ಇಂದ ಜಿಮ್ ಪೂರ ಸ್ಕಿಪ್ ಮಾಡಿದ್ದೀನಿ and ಬಾಡಿ ರೆಸ್ಟಲ್ಲಿದೆ and 2 to 3 days ಇಂದ ಜಾಸ್ತಿ ಕಾರ್ಬ್ಸ್ ತಿಂತಿದ್ದೀನಿ. This is not just a vlogging video. I'm just documenting my life. I've been documenting my life, but ನಾನು ಎಲ್ಲೂ ಪೋಸ್ಟ್ ಮಾಡಿರಲಿಲ್ಲ. So this is the first video I've been posting and let's see. ವಿಶ್ವೇಶ್ ಇವತ್ತು ವರ್ಕೌಟ್ ಮಾಡಲ್ಲ, ಡೆಡ್ ಲಿಫ್ಟ್ ಮಾಡ್ದ ನನ್ನ ಜೊತೆ. ಬಾರೋ ಡೆಡ್ ಲಿಫ್ಟ್ ಮಾಡೋಣ, ಪಿ ಆರ್ ಹೊಡಿಯೋಣ. ನಾರ್ಮಲ್ಲು ವಾರ್ಮ್ ಅಪ್ ಮಾಡೋಣ, ಸೆಟ್ನ ನಾವು ರೆಕಾರ್ಡ್ ಮಾಡ್ಕೊ ಹೋಗೋಣ ಇನ್ನ. ಆಮೇಲಿಂದ ಪಿ ಆರ್ ಹೊಡಿಯೋದು. ನೀವು 170 ಹೊಡೆದಿದ್ದಲ್ಲ, 180 ಟ್ರೈ ಮಾಡು. ಯು ಡೂ ಡೆಡ್ ಲಿಫ್ಟ್, ಬ್ಯಾಕ್ ಆ್ಯಂಡ್ ಬೈಸಿಪ್ಸ್. ನಾರ್ಮಲ್ ಸ್ಟ್ರೆಚಿಂಗ್ 10 minutes ಮಾಡಿಕೊಂಡು ಆಮೇಲಿಂದ ಬಾರ ಇವತ್ತು ಡೆಡ್ ಲಿಫ್ಟ್ ಮಾಡ ಮುಗಿಸ್ಕೊಂಡು ಒಂದಿನ ರೆಸ್ಟ್ ತಗೋ ನನಗೋಸ್ಕರ. ಒಂದಿನ ರೆಸ್ಟ್ ತಗೋ, ಏನು ಮಾಡೋಕ್ಕಾಗಲ್ಲ. ಒಂದಿನ ನನಗೋಸ್ಕರ ರೆಸ್ಟ್ ತಗೊಳಕ್ಕಾಗಲ್ಲ. ಒಂದಿನ ಮಾರ್ನಿಂಗ್ ಎಲ್ಲ ಮಾಡಬೇಡ, ನಿಂತ್ಕೊಂಡು ಮುಗಿಸ್ಕೊಂಡು ಬಾಯಿಗೆ ನನ್ನ ಜೊತೆ ಮಾಡಷ್ಟೇ. ಇಲ್ಲ ಸೀರಿಯಸ್ಲಿ ಮಾಡ. ಡೆಡ್ ಲಿಫ್ಟ್ ಮಾಡೋಕ್ಕೆ ನರ ಇರಬೇಕು. ಇಂಥ ಇಲ್ಲ. 10 minutes we will warm up and then we'll perform also. ಸೊ ಮೊಬಿಲಿಟಿ ವಾರ್ಮ್ ಅಪ್ ಎಲ್ಲ ಆಗಿದೆ. ಇವಾಗ ಡೆಡ್ ಲಿಫ್ಟ್ ವಾರ್ಮ್ ಅಪ್ ಪರ್ಫಾರ್ಮ್ ಮಾಡೋಣ. 200 kg ಡೆಡ್ ಲಿಫ್ಟ್ ಪಿ ಆರ್ ಅಂತ ಹೇಳಿದರೆ ನಾವು ಡೈರೆಕ್ಟ್ 200 kg ಬಾರಿಗೆ ಲೋಡ್ ಮಾಡಿಬಿಟ್ಟು ಲಿಫ್ಟ್ ಮಾಡಲ್ಲ. ವಿ ನೀಡ್ ಟು ಡೂ ವಾರ್ಮ್ ಅಪ್. ಓಕೆ, ಡೈರೆಕ್ಟ್ಲಿ 200 kg ಲಿಫ್ಟ್ ಮಾಡಿದ್ರೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನಾವು ಮೇಯ್ನ್ಲಿ CNS ಆ್ಯಕ್ಟಿವೇಶನ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಶನ್ಗೆ ನಾವು ವಾರ್ಮ್ ಅಪ್ ಮಾಡಲೇಬೇಕು. ಫಸ್ಟು 60 kg ಆರ್ ಎಂಟಿ ಬಾರಲ್ಲಿ 10 repetitions ಮಾಡಿ ಆ್ಯಂಡ್ ಲೇಟರ್ 60 kgಲಿ 8 reps ಆ್ಯಂಡ್ 80 kgಲಿ 6 reps ಆ್ಯಂಡ್ 100 kgಲಿ 4 reps, 120 kgಲಿ 2 reps, 140 2 reps, 160 1 ರೆಪ್ಪಿಗೆ ಆ್ಯಂಡ್ ಲಾಸ್ಟ್ ವಾರ್ಮ್ ಅಪ್ಪು 180 ಆಗ್ತಿದ್ದಂಗೆ ನಾವು 200 kg ಪರ್ಫಾರ್ಮ್ ಮಾಡ್ತೀವಿ. ದಿಸ್ ಇಸ್ ದ ಲಾಸ್ಟ್ ವಾರ್ಮ್ ಅಪ್ ಸೆಟ್. ಈಗ 180 ಆಗ್ತಿದ್ದಂಗೆ ನಾವು ನೆಕ್ಸ್ಟ್ 200 kg ಅಟೆಂಪ್ಟ್ ಮಾಡ್ತೀವಿ. And between each set at least 5 to 15 minutes just ಬೇಕೇ ಬೇಕು, because we are lifting heavy as weight. Okay, finally after 2 years I am going to attempt 200 kg. ಓಕೆ, ಫಸ್ಟ್ ಅಟೆಂಪ್ಟ್ ಫೇಲ್ ಆಗಿದೆ, ಬಟ್ ಇನ್ನೂ ಒಂದು ಅಟೆಂಪ್ಟ್ ಮಾಡೋಣ. ನೆಕ್ಸ್ಟ್ ಅಟೆಂಪ್ಟ್
ಅಷ್ಟೇ. 200 kg failed. ಓಕೆ, ಸೆಪ್ಟೆಂಬರ್ 3rd ನಾನು ಅಟೆಂಪ್ಟ್ ಮಾಡಿದ್ದೆ ಆ್ಯಂಡ್ ಟುಡೇ ಇಸ್ ಸೆಪ್ಟೆಂಬರ್ 5th ಆ್ಯಂಡ್ ವಿ ಹ್ಯಾವ್ ಫೈಲ್ಡ್ 200 kg. ಅಪ್ಲೋಡ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ, ಬಟ್ ಐ ಆಮ್ ಕೀಪಿಂಗ್ ಇಟ್ ರಿಯಲ್. ವಿ ಹ್ಯಾವ್ ಫೈಲ್ಡ್ 200 kg, ಬಟ್ ದಿಸ್ ಇಸ್ ನಾಟ್ ದಿ ಎಂಡ್, ರೈಟ್? ಮಾಡುವ. ನಾನು 1 month or 2 months ಐ ಆಮ್ ಗೋಯಿಂಗ್ ಟು ಅಟೆಂಪ್ಟ್ again. I'm going to attempt 200 again and again until I can. Okay, you either see me lifting 200 kg or die trying. Next time for sure. ಅಷ್ಟೇ, 200 kg ಕತೆ.